ರಾತ್ರೋರಾತ್ರಿ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಲಾಗಿದೆ. ಬಾಗಲಕೋಟೆಯ ಕೂಡಲಸಂಗಮದ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಶುರುವಾದ ಬೆನ್ನಲ್ಲೇ ಇದೀಗ ಪೀಠಕ್ಕೆ ಬೀಗ ಹಾಕಲಾಗಿದೆ. ಶಾಸಕ ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಬೀಗ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಕೂಡಲಸಂಗಮ ಪೀಠದ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕೂಡಲಸಂಗಮ ಪೀಠದಲ್ಲಿ ಇದೀಗ ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ. ವಿಜಯಾನಂದ ಕಾಶಪ್ಪನವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಈ ಕುರಿತಾಗಿ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹಾಗಾಗಿ ಬೀಗ ಹಾಕಿದ್ದೀವಿ ಅಂತ ವಿಜಯಾನಂದ ಕಾಶಪ್ಪನವರು ಸ್ಫೋಟಕ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರು, ನಾವೇ ಪಂಚಮಸಾಲಿ ಮಠಕ್ಕೆ ಬೀಗ ಹಾಕಿಸಿದ್ದೀವಿ, ನಾನೇ ಹಾಕಿಸಿದ್ದೀನಿ. ಮಠದ ರಕ್ಷಣೆಗಾಗಿ ಮಠದ ಗೇಟ್ಗೆ ಬೀಗ ಹಾಕಿದ್ದೇವೆ. ಯಾಕಂದ್ರೆ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಯಾರ್ಯಾರೋ ಹೋಗೋದು ಬರೋದು, ಮದ್ಯಪಾನ ಇತರೆ ಸೇರಿದಂತೆ ಅನೇಕ ಬಗೆಯ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಸ್ಥಳೀಯರಿಗೂ ಕೂಡ ಈ ಬಗ್ಗೆ ಸಾಕಷ್ಟು ಗೊತ್ತಿದೆ. ಹಾಗಾಗಿ ಮಠದ ರಕ್ಷಣೆಗಾಗಿ ಮಠದ ಗೇಟ್ಗೆ ಬೀಗ ಹಾಕಿದ್ದೀವಿ ಅಂತ ವಿಜಯಾನಂದ ಕಾಶಪ್ಪನವರು ಹೇಳಿದರು. ನೋಡಿ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇದು ಇವತ್ತು ಕೂಡಲಸಂಗಮ ಪೀಠದ್ದು ಒಂದು ಟ್ರಸ್ಟಿನ ಅಡಿಯಲ್ಲಿ ಏನು ನಮ್ಮ ಮಠ ಬರ್ಬೋದು. ಅಲ್ಲಿ ಸುಮಾರು 4 ಎಕರೆ ಜಮೀನಿದೆ. ಆ ಜಮೀನಲ್ಲಿ ಕಳೆದ ಹಲವಾರು ದಿನಗಳಿಂದ ಅಲ್ಲಿ ಯಾರು ಕೂಡ ಹೋಗದೇ ಇರೋ ಕಾರಣ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು ಅನ್ನೋದು ಗಮನಕ್ಕೆ ಬಂದಿತ್ತು. ಆ ಮಠದ ಆಗಲಿರ್ಲಿಲ್ಲ, ಅಲ್ಲಿ ಯಾರು ನೋಡ್ಕೊಳ್ಳೋರಿರ್ಲಿಲ್ಲ. ಇವರು ಸ್ವಾಮೀಜಿ ಕೂಡ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅನ್ನೋದು ಮಾಹಿತಿ ಇರಲಿಲ್ಲ. ಇವಾಗ ಟ್ರಸ್ಟಿನ ಅಧ್ಯಕ್ಷನಾಗಿ ಇವತ್ತು ನನ್ನ ಕರ್ತವ್ಯವನ್ನ ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬೀಗವನ್ನ ಹಾಕಿದ್ವಿ. ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಸುಮಾರು 7 ಜನ 8 ಜನ ಹೋಗಿ ಬೀಗ ಮುರಿದು ಅಲ್ಲಿ ಏನೇನೋ ಹುಡುಕಕ್ ಹೋಗಿದ್ದಾರೆ, ಏನ್ ಮಾಡಕ್ ಹೋಗಿದಾರೋ ಗೊತ್ತಿಲ್ಲ. ಅದು FIR ಕೂಡ ಹುನಗುಂದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಆಗಿದೆ. ನಾವು FIR ಕೂಡ ಮಾಡಿದೀವಿ. ಇವಾಗ ಒಂದು ಮನೆ ಆಗಲಿ ಒಂದು ಸಂಸ್ಥೆ ಆಗಲಿ ಅದರ ರಕ್ಷಣೆ ಮಾಡುವಂತದ್ದು ಆ ಮನೆಯ ಯಜಮಾನನ ಕರ್ತವ್ಯ, ಆ ಟ್ರಸ್ಟಿನ ಅಧ್ಯಕ್ಷನ ಕರ್ತವ್ಯ. ಆ ಕರ್ತವ್ಯವನ್ನ ನಾನು ನಿಭಾಯಿಸಿದ್ದೀನಿ. ಯಾಕಂದ್ರೆ ಅಲ್ಲಿ ಯಾರಾದ್ರೂ ನೋಡ್ಬೇಕಲ್ಲ, ಅದು ರಕ್ಷಣೆ ಮಾಡೋದು ಬಹಳ ಮುಖ್ಯ ಅಲ್ಲ. ರಕ್ಷಣೆನೇ ಮಾಡಲಿಲ್ಲ ಅಂದ್ರೆ ಯಾರು ನೋಡ್ತಾರೆ? ಇವಾಗ ಅನೈತಿಕ ಚಟುವಟಿಕೆಗಳು ಅಲ್ಲಿ ನಡೀತಾ ಇತ್ತು ಅನ್ನೋದು ನನ್ನ ಗಮನಕ್ಕೆ ಬಂತು. ರಾತ್ರಿ ಎಲ್ಲ ಯಾರೋ ದುಷ್ಕರ್ಮಿಗಳು ಹೋಗಿ ಕುಡಿಯೋದು, ಅಲ್ಲಿ ಏನೇನೋ ಮಾಡೋದು, ಅಲ್ಲಿ ಹೋಗಿ ಒಂದು ಪವಿತ್ರವಾದ ಒಂದು ಸ್ಥಳದಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅದರ ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಅಲ್ಲಿ ಗೇಟ್ ಹಾಕ್ಬಿಟ್ಟು ಬೀಗ ಹಾಕಪ್ಪ ಅಂತ ಹೇಳಿದ್ದೆ. ಅದು ಬೀಗಾನೇ ಮುರಿದಿದ್ದಾರೆ. ಅಂತ ಸಂದರ್ಭದಲ್ಲಿ ಅದು ಮಾಡಿದಾಗ ಕೂಡ ಬೀಗ ಮುರಿದಿದ್ದಾರೆ. ಅದಕ್ಕೆ ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅದನ್ನ ಹಾಕಿದ್ದು, ಬೇರೆ ಉದ್ದೇಶಗಳು ಏನೂ ಇಲ್ಲ. ವಿಜಯಾನಂದ ಕಾಶಪ್ಪನವರವರೇ, ನಿಮ್ಮ ಹಾಗೂ ಸ್ವಾಮೀಜಿಯ ನಡುವೆ ಸೌಹಾರ್ದಯುತವಾದ ಸಂಬಂಧ ಇದೆಯಾ? ಇದಕ್ಕೆ ಸ್ವಾಮೀಜಿ ಏನ್ ಹೇಳ್ತಾರೆ? ಈ ಎಲ್ಲಾ ಪ್ರಶ್ನೆಗಳು ಎದ್ದಿವೆ ಈಗ. ನೋಡಿ, ಆ ವಿಚಾರನ ನಾನು ಸಮಾಜದ ವೇದಿಕೆಯಲ್ಲಿ ಮಾತಾಡ್ತೀನಿ. ಅದನ್ನು ತಮ್ಮ ಮುಂದೆ ಹಂಚ್ಕೊಳ್ಳುವಂತದ್ದು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನಡೆದಿದ್ದು ಅದು ಸತ್ಯ. ಅದಕ್ಕೆ ಕೆಲವಷ್ಟು ಹಿರಿಯರು ಮಾತಾಡ್ತೀನಿ ಅಂತ ಹೇಳಿದ್ರು, ಅವ್ರು ಯಾರು ಮಾತಾಡಿಲ್ಲ ನಮ್ಮ ಜೊತೆಗೆ ವಾಪಸ್ಸು. ಇವಾಗ ಒಂದು ಸಂಸ್ಥೆ ಆದ್ಮೇಲೆ, ಸಂಸ್ಥೆ ಅಧ್ಯಕ್ಷನಾದ ಮೇಲೆ ಆ ಸಂಸ್ಥೆದ ಪ್ರಾಪರ್ಟಿ ಇರ್ಬೋದು, ವಸ್ತುಗಳಿರ್ಬೋದು, ಅದು ರಕ್ಷಣೆ ಮಾಡುವಂತದ್ದು ನನ್ನ ಕರ್ತವ್ಯ. ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಸ್ವಾಮೀಜಿ ಏನ್ ಹೇಳ್ತಾರೆ ಅದಕ್ಕೆ ನೀವು ಪ್ರಶ್ನೆ ಮಾಡಿದಾಗ? ಅವ್ರ ಏನ್ ಹೇಳ್ತಾರೆ? ಅಲ್ಲ, ನನಗೆ ಸ್ವಾಮೀಜಿಗೆ ಕಳೆದ 1 ವರ್ಷದಿಂದ ನನ್ನ ಸಂಪರ್ಕದಲ್ಲಿ ಇಲ್ಲ. ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ. ನಾನು ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಅದಕ್ಕೆ ಜನ ನಿರ್ಧಾರ ಮಾಡ್ತಾರೆ. ಸತ್ಯಾಸತ್ಯತೆ ಹೊರಗಡೆ ಬರ್ತಾವೆ, ಯಾವ ಮುಚ್ಚಿಡಕ್ ಆಗೋದಿಲ್ಲ ಈಗಿನ ಜಗತ್ತಲ್ಲಿ. ಎಲ್ಲ ಕೂಡ ಬರುತ್ತೆ. ಆ ಬರೋವರೆಗೂ ಸಮಯ ಇದೆ, ನಮಗೂ ಕೂಡ ಇದೆ, ಅವ್ರಿಗೂ ಇದೆ. ನೋಡೋಣ, ಅದು ಮುಂದೆ ಕಾಲನೇ ನಿರ್ಣಯ ಮಾಡುತ್ತೆ. ನನ್ನ ಏಳಿಗೆ ಸಹಿಸದ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ, ಶೀಘ್ರವೇ ಸೂಕ್ತ ನಿರ್ಧಾರ ಕೈಗೊಳ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲಾದ ಪ್ರಶ್ನೆಗೆ ಶ್ರೀಗಳು ಉತ್ತರಿಸಿದ್ದಾರೆ. ನನ್ನ ಏಳಿಗೆಯನ್ನ ಸಹಿಸದೆ, ನಮ್ಮ ಪೀಠದ ಏಳಿಗೆಯನ್ನ ಸಹಿಸದೆ
ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಕೆಲವರು. ಶೀಘ್ರವೇ ಸೂಕ್ತ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿರ್ತಕ್ಕಂಥ ಕೂಡಲ ಸಂಗಮ ಶ್ರೀಗಳ ಏನು ಒಂದು ಪಂಚಮಸಾಲಿ ಪೀಠದ ಪೀಠಾದೇಶದಲ್ಲಿ ಇದ್ದಂತ ಒಂದು ಪೀಠಕ್ಕೆ ಈಗಾಗಲೇ ಕೀಲಿ ಹಾಕಿದಂತ ಘಟನೆ ನಿನ್ನೆ ಏನು ಬಾಗಲಕೋಟೆಯಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಪಂಚಮಸಾಲಿ ಪೀಠದ ಏನು ಗೇಟ್ ಹತ್ರ ಬಂದಿದ್ವಿ. ಗೇಟ್ಗೆ ಒಂದು ಕೀಲಿ ಹಾಕುವುದರ ಮುಖಾಂತರ ಈಗ ಇಲ್ಲಿ ಏನು ಸ್ವಾಮೀಜಿ ಇರುವುದಿಲ್ಲ, ಹಾಗಾಗಿ ಏನು ಇಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅನ್ನುವಂಥದ್ದು ಕೂಡ ಪೀಠದ ಅಧ್ಯಕ್ಷರಾದಂತ ಏನು ವಿಜಯಾನಂದ ಕಾಶ್ಯಪ್ನವರು ಹುನಗುಂದ ಶಾಸಕರು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಕೇಳಿದಾಗ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿದಂತ ಮಾತೇನಂತಂದ್ರೆ, ಇಲ್ಲ ನಾನು ಮಠಕ್ಕೆ ಹೋಗಿಲ್ಲ, ಹೋದ್ಮೇಲೆ ಅಲ್ಲಿ ವಿಷಯ ತಿಳ್ಕೊಂಡು ಹೇಳ್ತೀನಿ ಅನ್ನುವಂಥದ್ದು ಕೂಡ ಈಗಾಗಲೇ ಕಾಶ್ಯಪ್ನವರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇದ್ದಂತ ಬಿರುಕು ಕೂಡ ಎದ್ದು ಕಾಣ್ತಾ ಇದೆ. ಈಗಾಗಲೇ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಬಿರುಕುಗಳಾದಾಗ ಕೂಡ ಯಾರೂ ಕೂಡ ಬೇರೆ ಬೇರೆ ಅಲ್ಲಿ ಮುಖಂಡರು ಕೂಡ ಬಂದು ಅದನ್ನು ಸಮಾಧಾನ ಮಾಡಿದ್ದಾರೆ. ಆದ್ರೆ ಈಗೇನು ಮತ್ತೆ ಬಿರುಕು ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕಾಶ್ಯಪ್ನವರು ಹೇಳುವಂತದ್ದು ಏನಂತಂದ್ರೆ, ಈಗ ಏನು ಟುಎ ಮೀಸಲಾತಿಗಾಗಿ ಕಾಶ್ಯಪ್ನವರು ಮತ್ತು ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ಜೊತೆಗೆ ಪಂಚಮಸಾಲಿ ಪೀಠದ ಅಧ್ಯಕ್ಷರಾದಂತ ಏನು ಜಯ ಮೃತ್ಯುಂಜಯ ಸ್ವಾಮೀಜಿ, ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಈಗ ಕಾಶ್ಯಪ್ನವರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಬಿರುಕು ಉಂಟಾದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಗಳಾಗಿರ್ತಕ್ಕಂಥದ್ದು ಭಕ್ತರಲ್ಲಿ ಗೊಂದಲ ಉಂಟು ಮಾಡಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾತ್ರೋರಾತ್ರಿ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಲಾಗಿದೆ. ಬಾಗಲಕೋಟೆಯ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರ್ತಕ್ಕಂಥದ್ದು ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಶುರುವಾದ ಬೆನ್ನಲ್ಲೇ ಇದೀಗ ಪೀಠಕ್ಕೆ ಬೀಗ ಹಾಕಲಾಗಿದೆ. ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರು ಬೀಗ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಕೂಡಲ ಸಂಗಮ ಪೀಠದ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕೂಡಲ ಸಂಗಮ ಪೀಠದಲ್ಲಿ ಇದೀಗ ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ. ವಿಜಯಾನಂದ ಕಾಶ್ಯಪ್ಪನವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಈ ಕುರಿತಾಗಿ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹಾಗಾಗಿ ಬೀಗ ಹಾಕಿದ್ದೀವಿ ಅಂತ ವಿಜಯಾನಂದ ಕಾಶ್ಯಪ್ಪನವರು ಸ್ಫೋಟಕ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಟ್ರಸ್ಟ್ ಅಧ್ಯಕ್ಷ ಕಾಶ್ಯಪ್ಪನವರು, ನಾವೇ ಪಂಚಮಸಾಲಿ ಮಠಕ್ಕೆ ಬೀಗ ಹಾಕ್ಸಿದ್ದೀವಿ, ನಾನೇ ಹಾಕ್ಸಿದ್ದೀನಿ. ಮಠದ ರಕ್ಷಣೆಗಾಗಿ ಮಠದ ಗೇಟ್ಗೆ ಬೀಗ ಹಾಕಿದ್ದೇವೆ. ಯಾಕಂದ್ರೆ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಯಾರ್ಯಾರೋ ಹೋಗೋದು ಬರೋದು, ಮದ್ಯಪಾನ ಇತರೆ ಸೇರಿದಂತೆ ಅನೇಕ ಬಗೆಯ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಸ್ಥಳೀಯರಿಗೂ ಕೂಡ ಈ ಬಗ್ಗೆ ಸಾಕಷ್ಟು ಗೊತ್ತಿದೆ. ಹಾಗಾಗಿ ಮಠದ ರಕ್ಷಣೆಗಾಗಿ ಮಠದ ಗೇಟ್ಗೆ ಬೀಗ ಹಾಕಿದ್ದೀವಿ ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದರು. ನೋಡಿ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇದು ಇವತ್ತು ಕೂಡಲ ಸಂಗಮ ಪೀಠದ್ದು ಒಂದು ಟ್ರಸ್ಟಿನ ಅಡಿಯಲ್ಲಿ ಏನು ನಮ್ಮ ಮಠ ಬರ್ಬೋದು. ಅಲ್ಲಿ ಸುಮಾರು 4 ಎಕರೆ ಜಮೀನಿದೆ. ಆ ಜಮೀನಲ್ಲಿ ಕಳೆದ ಹಲವಾರು ದಿನಗಳಿಂದ ಅಲ್ಲಿ ಯಾರು ಕೂಡ ಹೋಗದೇ ಇರೋ ಕಾರಣ ಅಲ್ಲಿ ಅಹಿತಕರ